ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು 8 ಗಂಟೆ ಆಗಿದೆ. ಆಲ್ಮೋಸ್ಟ್ ಇವಾಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಬೆಳಗ್ಗೆ ವೆಂಕಟೇಶ್ ಕೂತ್ಕೊಂಡಿದ್ದಾನೆ, ಏನೋ ಕೆಲಸ ಇಲ್ವಾ, ಲೇಟಾಗಿ ಬಂದಿದ್ದಾನೆ ತೋಟಕ್ಕೆ ಅಂದ್ಕೊಂಡ್ಬಿಡ್ರಿ. ಏನಂದರೆ ಬಂದೆ ಒಂದು 6:30ಗೆಲ್ಲ ಬಂದೆ, ತೋಟ ಕಡೆ ಎಲ್ಲ ಓಡಾಡಿದೆ. ಸುಮ್ಮನೆ ಕೂತ್ಕೊಂಡು ಮೊಬೈಲ್ ಗಿಚ್ಕೊಂಡಿದ್ದೆ. ಆಲ್ಮೋಸ್ಟು ಇವತ್ತು ಕೆಲಸ ಇದೆ, ಆದರೆ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಜೊತೆಯಲ್ಲಿ ನಮ್ಮಮ್ಮ ಇಲ್ಲ, ನಮ್ಮಮ್ಮ ಊರಿಗೆ ಹೋಗಿದ್ದಾರೆ. ಅಂದರೆ ಸಂಜೆನೇ ಬರ್ತಾರೆ. ಇನ್ನು ನಾಳೆನೇ ಕೆಲಸ. ಏನಂದರೆ ಒಬ್ರೊಬ್ರು ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬೇಜಾರು. ಇವತ್ತು ನಾನು ಸ್ವಲ್ಪ ರೆಸ್ಟ್ ತಗೋಣ ಅಂದ್ಕೊಂಡು ಇದ್ದೀನಿ. ರೆಸ್ಟ್ ಅಂದರೆ ಏನಂತ ರೆಸ್ಟ್ ಇರೋದಿಲ್ಲ, ಆರಾಮಾಗಿ ಬೆಡ್ ಮೇಲೆ ಮಲ್ಕೊಂಡಿರೋಕ್ಕಾಗೋದಿಲ್ಲ. ಏನಂತ ಹೇಳಿದ್ರೆ ಇವಾಗ 8 ಗಂಟೆ, ಇನ್ನು ಅರ್ಧ ಗಂಟೆ ಕರೆಂಟು ಕೂಡ ಬರುತ್ತೆ. ತೋಟಕ್ಕೆ ನೀರಾಯಿಸ್ಬೇಕು. ಮತ್ತು ಮೇವೆಲ್ಲ ಕೊಯ್ದಿಟ್ಟಿರೋದಿದೆ. ಇದನ್ನೆಲ್ಲ ಚಾಪ್ ಕಟರ್ ಮಿಷಿನ್ಗೆ ಹಾಕಬೇಕು ಕಣ್ರಿ. ಕರೆಂಟ್ ಬಂದಮೇಲೆ ಹಾಕಿರೋ ಹುಲ್ಲನ್ನ ಕುರಿಗಳಿಗೂ ಕೂಡ ಹಾಕಬೇಕು. ಇನ್ನು ಕರೆಂಟು ಕೂಡ ಬರಲಿಲ್ಲ. ಬಲ್ಪ್ ನೋಡ್ತಾ ಇದ್ದೀರಲ್ವ, ಇನ್ನು ಕರೆಂಟು ಕೂಡ ಬಂದಿಲ್ಲ. ನೋಡೋಣ 8:30 ಕರೆಂಟ್ ಬರುತ್ತೆ. ಅವ್ರಿಗೆ ನಮ್ಮ ಮೂಡ್ ಚೆನ್ನಾಗಿದ್ರೆ 8:30ಗೆಲ್ಲ ಕರೆಂಟ್ ಬರುತ್ತೆ. ಅವ್ರಿಗೇನೋ ನಮ್ಮ ಮೂಡ್ ಸ್ವಲ್ಪ ಹಸ್ಪೆಟ್ ಆಗಿದ್ರೆ 9 ಗಂಟೆ 10 ಗಂಟೆ ಈ ರೀತಿಯಾಗಿ ಕೊಡ್ತಾರೆ. ಓಕೆ, ಅವ್ರು ಕೊಟ್ಟಾಗ ಇಸ್ಕೋಬೇಕು. ನಾವು ಸುಮ್ಮನೆ ಫೋನ್ ಮಾಡಿ ತಲೆ ತಿಂದರೆ ಏನಂತಾರೆ ಗೊತ್ತಾ, ಲೈನ್ ಟ್ರಿಪ್ ಆಗಿದೆ, ಅದಾಗಿದೆ, ಇದಾಗಿದೆ, ಈ ಥರ ಒಂದು ಕಾರಣಗಳು ಬರುತ್ತೆ. ಹಾಗಾಗಿ ನೀನು ಕೊಟ್ಟಾಗೆ ಕೊಡು ಗುರು ಅಂದ್ಬಿಟ್ಟು ಯಾಕೆ ತಲೆ ಕೆಡ್ಸ್ಕೊಳೋದು ಅಂದ್ಬಿಟ್ಟು ನಾನು ಕೂಡ ಆರಾಮಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ನೋಡ್ಸಂಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಹೀಗೆ ಹೇಳ್ತಾ ಇನ್ನು 8:30 ಕರೆಂಟ್ ಬರಬೇಕು. ನೋಡೋಣ, ಅಲ್ಲಿವರೆಗೂ ಏನು ಮಾಡೋದು, ಇದೇ ಥರ ಫೋನ್ ಗಿಚ್ಕೊಂಡು ಕೂತ್ಕೊಳೋದು, ಹಲ್ಟೆ ಓಡ್ಕೊಂಡು ಇರೋದು. ಓಕೆ ಫ್ರೆಂಡ್ಸ್, ಈಗ ನೀರು ಓಡ್ತಾ ಇದೆ, ಕರೆಂಟು ಕೂಡ ಬಂದಿದೆ, ನೀರು ಕೂಡ ಓಡ್ತಾ ಇದೆ. ಇವಾಗ ಬಂದ ನಮ್ಮ ಹಾಗಲ ಗಿಡಕ್ಕೆ ಬಿಟ್ಟಿದ್ದೀನಿ. ತೊಂಡೆ ಗಿಡಕ್ಕೆ ಇವತ್ತು ಬಿಡೋದಿಲ್ಲ, ಯಾಕಂತ ಹೇಳಿದ್ರೆ ನಿನ್ನೆ ಬಿಟ್ಟಿದೆ ಆಲ್ರೆಡಿ. 19 ಬಿಟ್ಟಿರೋದು, ಬೇಸಾಯ ಬಿಟ್ಟಿದ್ಮೇಲೆ ಮತ್ತು ಅದಕ್ಕೆ ಯಾವುದೇ ರೀತಿಯಾಗಿ ನೀರು ಬಿಡ್ಕೊಡ್ದು. ಆ ರೀತಿಯಾಗಿ ಬಿಟ್ಟರೆ ನೆಕ್ಸ್ಟು ನಾನು ಬಿಟ್ಟಿರೋ ಬೇಸಾಯ ಎಲ್ಲ ಕೆಳಕೊಳ್ಟಾಗುತ್ತೆ. ಹಾಗಾಗಿ 600 ರೂಪಾಯಿ ಖರ್ಚು ಮಾಡಿದ್ದೀನಿ. ಅದಕ್ಕೆ 19 ಬಿಡೋದಕ್ಕೆ ಸುಮಾರು 5 kg. ಹಾಗಾಗಿ ಇವತ್ತು ನೀರು ಬಿಟ್ಟರೆ ಎಲ್ಲ ಪಾತಾಳ್ಕೊಬಿಡ್ತೈತೆ, ಕೆಳಗಡೆ ಹೊಲ್ಟಾಗುತ್ತೆ, ಬೇರ್ಗೆ ಯಾವುದೇ ರೀತಿಯಾಗಿ ಸಿಗೋದಿಲ್ಲ. ಹಾಗಾಗಿ ಇವತ್ತು ತೊಂಡೆ ಗಿಡಕ್ಕೆ ನೀರು ಬಿಡೋದಿಲ್ಲ. ಏನಿದ್ರು ಇರೋ ತ್ಯಾಮನೆ ಎಳ್ಕೊಳ್ಳಿ, ತ್ಯಾಮ ಜೊತೆಗೆ ಗೊಬ್ಬರ ಕೂಡ ಎಳ್ಕೊಂಡು ಮಜಾ ಮಾಡಲಿ. ಒಳ್ಳೆ ಸುಳಿ ಬರಲಿ, ಒಳ್ಳೆ ಕಾಯಿ ಬರಲಿ ಅಲ್ವಾ. ಓಕೆ ಫ್ರೆಂಡ್ಸ್, ಅಂತೂ ಇಂತೂ ಈಗ ಇದು ಅಂದರೆ ಇದೇನೋ ಹರಿದಿದ್ದಾಯ್ತು. ಬೆಳಗ್ಗೆ 8:30ಗೆಲ್ಲ ಕರೆಂಟ್ ಬಂತು. ಆಲ್ಮೋಸ್ಟು 8:30ಗೆ ಕರೆಂಟ್ ಬಂತು. ಆದರೆ ನಾನು ಬಿಡೋಕೆ ಹೋಗಲಿಲ್ಲ. 10 ಗಂಟೆಗೆ ಬಿಟ್ಟಿದ್ದು, ಇಷ್ಟೊತ್ತು ಗಂಟೆ ಹೋಯ್ತು. ಈಗ ಟೈಮ್ ಬಂದು 11:15 ಆಗ್ತಾ ಬಂದಿದೆ. 1.5 ಅವರ್ ಇದಕ್ಕೆ ಓಡಿದೆ. ಇವಾಗ ಇದಕ್ಕೆ 1 ಅವರ್ ಓಡಲಿ ಅಂತ ಬಿಟ್ಟಿದ್ದೀನಿ. ನನ್ನ ಪುಣ್ಯ ಕರೆಂಟ್ ಹೋಗಿಲ್ಲ ಅಂದರೆ ಅಷ್ಟೇ ಸಾಕು. ನೆಕ್ಸ್ಟ್ ಏನು ಕೆಲಸ ಬನ್ನಿ ನೋಡೋಣ. ನೆಕ್ಸ್ಟ್ ಬಂದು ಏನಪ್ಪ ಕೆಲಸ ಅಂತ ಹೇಳಿದ್ರೆ, ಮೇವು ಬಂದು ಮಿಷಿನ್ಗೆ ಹಾಕ್ಬೇಕು ಕಣ್ರಿ. ಇನ್ನು ಇವಾಗ ಕರೆಂಟ್ ಮಿಸ್ ಆಗಿದೆ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆವರೆಗೂ ಇಲ್ಲ, ನೈಟ್ ಕೊಡ್ತಾರೆ. ಇವಾಗ ಗೊತ್ತಲ್ವ ನಿಮಗೆ, ಚಳಿಗಾಲ, ಸಿಕ್ಕಾಪಟ್ಟೆ ಚಳಿಗಾಲ. ನನ್ನ ಮಗ ಚಳಿನಲ್ಲಿ ಎದ್ದು ಮಾಡ್ತಾನೆ ಅಲ್ವಾ. ಎದ್ದು ಉಚ್ಚೆ ಒಯ್ಯೋಕ್ಕೆ ಮನ್ಸಿರೋದಿಲ್ಲ. ಆಲ್ಮೋಸ್ಟು ಉಚ್ಚೆ ಅರ್ಜೆಂಟ್ ಆಗಿದ್ರು ಕೂಡ ತಡ್ಕೊಂಡು ಆಲ್ಮೋಸ್ಟು ಮಲ್ಕೊಂಡು ನಿದ್ದೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಚಳಿ, ಆಚೆ ಕಡೆ ಹೋಗೋಕ್ಕೊಂಥರ ಬೇಜಾರು. ಹಾಗಾಗಿ ಇನ್ನು ಅಷ್ಟೊತ್ತು ಚಳಿನಾಗ ಎದ್ದು ಯಾವಂತಾನೆ ಮಿಷಿನ್ಗೆ ಹಾಕ್ತಾನೆ. ಹಾಗಾಗಿ ಇವಾಗ ಮೇವು ಬಂದು ಮಿಷಿನ್ಗೆ ಹಾಕ್ಬೇಕು. ಏನಪ್ಪ ಅಂತ ಹೇಳಿದ್ರೆ ಪಾರಾಮುಲ್ಲು. ಓಕೆ, ಕೊಯ್ದಿಕ್ಕಿದ್ದೀನಿ. ಇನ್ನೂ ಇದೆ, ಇದು ಸಂಜೆಗೂ ಕೂಡ ಸಾಲ್ದಿರ ಬರ್ತಿದೆ. ಹಾಗಾಗಿ ಇವಾಗ ಟಾರ್ಪಲ್ ಕಿತ್ತು ಬಿಸಾಕಿ ನೆಕ್ಸ್ಟ್ ಮಿಷಿನ್ಗೆ ಹಾಕೋಣ ಬನ್ನಿ.
ಈಗ ಸಮಯ ಬಂದು ಒಂದು 3 ಗಂಟೆ ಆಯಿತು. 3 ಗಂಟೆಗೆ ಬಂದು ಮತ್ತೆ ತೋಟಕ್ಕೆ ಏನೇನು ಕೆಲಸ ದಬ್ಬಾಕ್ತಪ್ಪ ಅಂತ ನೀವು ಯಾರಾದರೂ ಕೇಳಿದ್ರೆ ಏನೇನು ದಬ್ಬಾಕಿದ್ದೀನಿ ಅಂದರೆ, ಜಾಸ್ತಿ ಏನು ದಬ್ಬಾಕಿಲ್ಲ. ಬೆಳಗ್ಗೆನೇ ಮೇವು ಕಟ್ ಮಾಡಿಬಿಟ್ಟು ಹೋಗಿದ್ದೆ. ಆ ಮೇವನ್ನ ತಗೊಂಬಂದು ಹಾಕಿದ್ದೀನಿ. ಏನಂದರೆ ಊಟದ ಟೈಮ್ ಅಲ್ವಾ ಇವ್ರಿಗೂ ಕೂಡ, ಹಾಗಾಗಿ ಇವಾಗೆಲ್ಲ ಊಟ ಮಾಡ್ತಾ ಇದ್ದಾರೆ ಲೈನಾಗಿ. ಎಷ್ಟು ಚೆನ್ನಾಗಿ ತಿಂತಾ ಇದ್ದಾರೆ ನೋಡಿ, ಒಂದೇ ತಟ್ಟೆನಲ್ಲಿ. ಈ ಥರ ಜನರೆಲ್ಲ ತಿಂತೀರ ಬಂತಿಯಾಗಿ. ಅವನೆಷ್ಟು ತಿನ್ಬಿಡ್ತಾನೆ, ಇವನೆಷ್ಟು ತಿನ್ಬಿಡ್ತಾನೋ, ಅವ್ನಿಗೆ ಜಾಸ್ತಿ ಹಾಕೋನೆ ಇವ್ನು ಕಮ್ಮಿ ಹಾಕೋನೆ ಅಂತ ತಿಂತೀವಿ. ಆದರೆ ಕುರಿಗಳು ನೋಡಿ ಪಾಪ ಎಲ್ಲ ಒಟ್ಟಿಗೆ ಒಂದೂ ಕೂಡ ಗುಮ್ಲಾಡ್ದಿರ ಕಚ್ಚಾಡ್ದಿರ ಆರಾಮಾಗಿ ತಿಂತಾ ಇದ್ದಾರೆ ಅಲ್ವಾ. ಒಬ್ರೊಬ್ರು ಒಂದೊಂದು ಥರ ಇದ್ದಾರೆ. ಓಕೆ, ಈ ಕಡೆ ಬಂದು ನಮ್ಮ ಕೆಂಚ ಮತ್ತು ನಮ್ಮ ಕರಿಯ ಎರಡು ಕೂಡ ತಿಂತಾ ಇದ್ದಾರೆ. ಏನಂದರೆ ಇವ್ನು ಕಾಫಿ ಕಾಲಲ್ಲಿ ಇರೋದು, ಆದರೂ ಕರಿ ಅಂತ ಕರಿತೀನಿ. ಓಕೆ, ಅಡ್ಜಸ್ಟ್ ಮಾಡ್ಕೊತಾನೆ. ಅಲ್ಲೇನಪ್ಪಯ್ಯ ಅಲ್ವಾ. ಕೆಚಾಲು ಮಚಾಲು ಹೆಂಗಳ ನಿಂಡವುಗಳು. ಕಿವಿಗಳು ಮಾತ್ರ ಮುಟ್ಟಬೇಡ ಇವ್ರಿಗೆ. ಎಲ್ಲಿ ಕಿವಿಗಳು ಹಿಡ್ಕೊಂಬಿಡ್ತಾನಂತ ಕೈ ಇಟ್ರೆ ಸಾಕು, ಹಾಗೆ ಪಟಕ್ ಅಂತ ಹಂಗೆ ಎತ್ತುತ್ತಾರೆ ಒಳಗಡೆ. ಅಲ್ಲೇನಾ ಬೇಡ ತಿನ್ರಪ್ಪ, ನಿಮ್ಮ ಕಿವಿಗಳೇ ಬೇಡ ನಮ್ಗೆ. ಓಹೋ, ಏನು ಸೀಮೆಗಿಲ್ದಿ ಕಿವಿ ನನ್ನ ಮಕ್ಕಳು ನಿಮ್ಗೆ ಹೋಗಲೇ. ಹೆಂಗಿದೆಯಾ ಗೊತ್ತಾ ಕಾಟಮ್ರೈನ್. ಓಕೆ ಫ್ರೆಂಡ್ಸ್, ಇವಾಗ ನಾವು ಮೇವು ಹಾಕಿದ್ದಾಯಿತು. ಇವಾಗ ಏನಪ್ಪ ಅಂದರೆ ಏನು ಕೆಲಸ ಇಲ್ಲ, ಕೆಲಸ ತೋಟದಲ್ಲೇನೋ ಬೇಕಾದಷ್ಟಿದ್ದಾವೆ ಮಾಡಿದ್ರೆ. ಆದರೆ ಒಬ್ಬನೇ ಇರೋದು ಇವತ್ತು. ನಮ್ಮಮ್ಮ ಊರಿಗೆ ಹೋಗಿದ್ದಾರೆ, ಇನ್ನೇನು ಬರ್ತಾ ಇದ್ದಾರೆ. ಇನ್ನೇನು ಬಂದರೂ ಕೂಡ ಅವ್ರು ಕೆಲಸ ಮಾಡೋದಿಲ್ಲ. ಆಲ್ಮೋಸ್ಟು ಹೋಗಿ ಬರೋ ಸಗಣಿ ಟಯರ್ಡ್ ಆಗಿರ್ತದೆ. ಇನ್ನೇನಿದ್ರು ಕೂಡ ನಾಳೆನೇ. ಓಕೆ, ಇನ್ನು ನಾನು ಏನು ಮಾಡೋದು, ಸಂಜೆ ಗಂಟೆ ಏನು ಮಾಡೋದು ನಾನು ಕೂಡ ಒತ್ಲ ಹೊಡ್ಕೊಂಡು ಇರೋದಷ್ಟೇ. ಇವತ್ತು ನನಗೂ ಕೂಡ ಒಂಥರ ರೆಸ್ಟ್. ಓಕೆ, ಹಾಗಾಗ ಈ ಥರ ರೆಸ್ಟ್ ತಗೋಬೇಕು ಕಣ್ರಿ, ಏನು ಮಾಡೋದು. ಆದರೆ ಕೆಲಸಗಳು ಜಾಸ್ತಿ ಇದ್ದಾಗ ಯಾವ ರೆಸ್ಟು ಇಲ್ಲ ಗೆಸ್ಟು ಇಲ್ಲ. ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಇಷ್ಟು ಮಾತ್ರ ಬಿಡುವಾಗಿ 1 ತಿಂಗಳಾಗಿತ್ತು. ನಾನು 1.5 ತಿಂಗಳಾಗ್ತಾ ಬಂದಿತ್ತು. ಆಲ್ಮೋಸ್ಟ್ 1.5 ತಿಂಗಳಿಂದ ಒಂದಿನ ಕೂಡ ಬಿಡುವಿಲ್ದಿರ ಕೆಲಸ. ಯೂಟ್ಯೂಬ್ಗೂ ಕೂಡ ಟೈಮ್ ಕೊಡೋಕ್ಕಾಗ್ದಿರ ಹೋಗಿದ್ದೆ, ಅಷ್ಟು ಬ್ಯುಸಿಯಾಗಿದ್ದೆ. ಓಕೆ, ಇವತ್ತು ಸ್ವಲ್ಪ ಪರವಾಗಿಲ್ಲ. ಮಲ್ಕೊಳೋದು, ಕೂತ್ಕೊಳೋದು, ಓತ್ಲ ಹೊಡೆಯೋದು, ಇಷ್ಟು ಮಾತ್ರ ಇವತ್ತು ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಇನ್ನು ಸಂಜೆವರೆಗೆ ಏನೆಲ್ಲ ಮಾಡ್ತಾ ಹೋಗ್ತೀನಿ ನೋಡೋಣ. ಓಕೆ ಫ್ರೆಂಡ್ಸ್, ಸಂಜೆ 5 ಗಂಟೆ ಓತ್ಲ ಹೊಡೆದೆ ಸಾಕಾಯಿತು. ಮೊಬೈಲ್ ನೋಡಿ ಕೂತಿ ಜಾಗದಲ್ಲೇ ಕೂತು ನನಗೆ ಒಂಥರ ಬೋರ್ ಆಯಿತು. ಓಕೆ, ಇನ್ನು ಇವತ್ತು ಕೆಲಸ ಅಷ್ಟಕ್ಕಷ್ಟೇ. ಈ ಥರ ಓತ್ಲ ಹೊಡೆದು ಸುಮಾರು 1.5 ತಿಂಗಳಾಗಿತ್ತು. ಇನ್ನು ನಾಳೆಯಿಂದ ಕಂಟಿನ್ಯೂ ಕೆಲಸ ಇದ್ದೇ ಇರ್ತದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅಂತ. ರೈತನಿಗೆ ಸಪೋರ್ಟ್ ಮಾಡಬೇಕಂದ್ರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.